ನಮಸ್ಕಾರಗಳು. ನಾನು ಡಾಕ್ಟರ್ ಅತೀಕುರ್ ರೆಹಮಾನ್ HM, ಕೃಷಿ ವಿಶ್ವವಿದ್ಯಾನಿಲಯ ಬೆಂಗಳೂರಿನ ಅಖಿಲ ಭಾರತ ಸುಸಂಘಟಿತ ಸಂಶೋಧನಾ ಪ್ರಾಯೋಜನೆ ತೊಗರಿಯಲ್ಲಿ ಬೇಸಾಯ ಶಾಸ್ತ್ರಜ್ಞನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಯಾವುದೇ ಒಂದು ಬೆಳೆ ಬೇಕು ಅಂತ ಹೇಳಿದರೆ ನಮಗೆ ಅಧಿಕ ಇಳುವರಿ ಮತ್ತು ಕೀಟ ರೋಗ ನಿರೋಧಕತೆ ಇವೆಲ್ಲ ಇರುವಂತಹ ಒಂದು ತಳಿ ಆಯ್ಕೆ ಏನಿದೆ ತುಂಬ ಮುಖ್ಯ. ಕೇವಲ ತಳಿ ಆಯ್ಕೆಯಿಂದನೇ ನಾವು ಸಾಕಷ್ಟು ಹೆಚ್ಚಿನ ಇಳುವರಿಯನ್ನು ನಿರೀಕ್ಷಿಸಲು ಸಾಧ್ಯ. ಸೊ ಈ ತರಹದ ಒಂದು ತಳಿಯ ಬಗ್ಗೆ ನಾವು ತೊಗರಿ ಬೆಳೆಯಲ್ಲಿ ನೋಡೋದಾದರೆ ನಮ್ಮ ಕೃಷಿ ವಿಶ್ವವಿದ್ಯಾನಿಲಯದಿಂದ 5 ಉತ್ತಮ ತಳಿಗಳನ್ನು ಇಲ್ಲಿಯ ತನಕ ಅಭಿವೃದ್ಧಿಪಡಿಸಿ ಬಿಡುಗಡೆ ಮಾಡಲಾಗಿದೆ. ಅವು ಯಾವುವೆಂದರೆ BRG1, BRG2, BRG3, BRG4 ಮತ್ತು BRG5. ಈ ಎಲ್ಲ ತಳಿಗಳು ಒಂದೊಂದು ವಿಶೇಷತೆಯನ್ನು ಹೊಂದಿದ್ದು ತಕ್ಕ ಸನ್ನಿವೇಶಕ್ಕೆ ನಾವು ಬಳಸಿದಾಗ ಉತ್ತಮವಾದ ಇಳುವರಿಯನ್ನು ರೈತರು ಪಡೆಯುವಲ್ಲಿ ಸಂದೇಹವಿಲ್ಲ. ಸೊ ಈಗ ನಾವು BRG1 ತಳಿಯನ್ನು ನೋಡೋದಾದರೆ ಇದು 160ರಿಂದ 180 ದಿನಕ್ಕೆ ಕಟಾವಿಗೆ ಬರುವಂತಹ ಒಂದು ತಳಿಯಾಗಿದೆ. ಸೊ ಇದರ ಅವಧಿ ಸ್ವಲ್ಪ ಹೆಚ್ಚಾಗಿರೋದ್ರಿಂದ ನಾವು ಇದನ್ನು ಮೇ ತಿಂಗಳಲ್ಲಿ ಅಥವಾ ಜೂನ್ 15ಕ್ಕೆ ಬಿತ್ತನೆ ಮಾಡೋದು ತುಂಬ ಸೂಕ್ತವಾದ ಸಮಯ. ಯಾಕೆಂದರೆ ಬಿತ್ತನೆ ಸಮಯದಲ್ಲೂ ನಾವು ವ್ಯತ್ಯಾಸ ನೋಡಿದಾಗ ಬೆಳೆಯ ಇಳುವರಿಯಲ್ಲೂ ವ್ಯತ್ಯಾಸ ಕಾಣಬಹುದು. ಸೊ ಹಾಗಾಗಿ ಈ ದೀರ್ಘಾವಧಿ ತಳಿಯಾಗಿರೋ BRG1 ಮೇ 15ರಿಂದ ಜೂನ್ 15ರೊಳಗೆ ಬಿತ್ತನೆಗೆ ತುಂಬ ಒಳ್ಳೆಯ ಸಮಯ. ಸೊ ಈ ತಳಿಯ ವಿಶೇಷತೆ ಅಂತ ಹೇಳಿದರೆ ಇದು ತರಕಾರಿಯಾಗಿ ಅತಿ ಹೆಚ್ಚಾಗಿ ನಾವು ಬಳಸಬಹುದಾಗಿದೆ. ಯಾಕಂದರೆ ಇದರ ಕಾಳೇನಿದೆ ದಪ್ಪ ಇದ್ದು ಅದರ ಜೊತೆಗೆ ಇದರ ರುಚಿ ಸಿಹಿಯಾಗಿರೋದ್ರಿಂದ ಈ ತಳಿಯನ್ನು ಮಾರುಕಟ್ಟೆಯಲ್ಲಿ ತರಕಾರಿಯಾಗಿ ತುಂಬ ಬೇಡಿಕೆ ಇದೆ. ಸೊ ಈ BRG1 ತಳಿ ಏನಿದೆ ಮುಂಚೆನೇ ಕಟಾವಿಗೆ ಬರುತ್ತೆ. ತರಕಾರಿಯಾಗಿ ನಾವು ಬಳಸಿದಾಗ 3 ತಿಂಗಳಿಂದ 4 ತಿಂಗಳು ಒಳಗಡೆ ಇದು ಕಟಾವಿಗೆ ಬರೋದರಿಂದ ಹಸಿಕಾಯಿಗಳು ಮಾರ್ಕೆಟಲ್ಲಿ ಉತ್ತಮ ಒಂದು ಬೆಲೆ ಸಿಗುತ್ತೆ. ಮತ್ತು ಮುಂದಿನ ದಿನಗಳಲ್ಲಿ ಇತ್ತೀಚೆಗೆ ನಾವೇನು ಹವಾಮಾನ ಏರುಪೇರು ಕಾಣಿಸ್ತಾ ಇದೆ, ಅದರಲ್ಲಿ ಹೆಚ್ಚು ಕೀಟಬಾಧೆ ಮತ್ತು ಕಟಾವು ಸಮಯದಲ್ಲಿ ಮಳೆ ಬಂದು ಬೆಳೆಗೆ ಏನು ಹಾನಿಯಾಗುತ್ತೋ ಅದನ್ನು ನಾವು ಸುಲಭವಾಗಿ ಕಡಿಮೆ ಮಾಡ್ಬೋದು. ಒಟ್ಟಾರೆ ಹೇಳೋದಾದರೆ ತರಕಾರಿಗೋಸ್ಕರ ಮೇ ಜೂನ್ ತಿಂಗಳಲ್ಲಿ ಬಿತ್ತನೆ ಮಾಡಿ ಬೆಳೆಯುವಂತಹ ಒಂದು ಉತ್ತಮ ತಳಿ ಇದಾಗಿದೆ BRG1. ಮುಂದೆ ನೋಡಿದರೆ ನಾವು BRG2 ತಳಿ ತುಂಬ ಮುಖ್ಯ ಪಾತ್ರ ವಹಿಸುತ್ತೆ. ಇದರ ಅವಧಿ 160ರಿಂದ 170 ದಿನಗಳು. ಈ ತಳಿ ಏನಿದೆ ಕಾಳು ಬೆಳ್ಳಗಿದ್ದು ಸಣ್ಣದಾಗಿರೋದ್ರಿಂದ ಈ ತಳಿ ಬೇಳೆ ಮಾಡೋದಕ್ಕೆ ತುಂಬ ಒಂದು ಸೂಕ್ತವಾದ ತಳಿ ಅಂತಲೇ ಹೇಳ್ಬೋದು. ಇದನ್ನು ನಾವು ಜೂನ್ ತಿಂಗಳಿಂದ ಜುಲೈ ಮೊದಲನೇ ವಾರದವರೆಗೆ ಬಿತ್ತನೆ ಮಾಡೋದು ಸೂಕ್ತ. ಯಾಕಂದರೆ ಇದು ಅವಧಿ 10ರಿಂದ 15 ದಿನ ಕಡಿಮೆ ಇರೋದ್ರಿಂದ ಸ್ವಲ್ಪ ತಡವಾಗಿ ಬಿತ್ತನೆ ಮಾಡಿದ್ರೂ ಉತ್ತಮ ಇಳುವರಿ ಪಡಿಬಹುದು. ಇದು ಬೇಳೆಗಾಗಿಯೇ ಮಾಡಿರುವಂತಹ ಒಂದು ತೊಗರಿ ತಳಿಯಾಗಿದೆ. ಮುಂದೆ ನಾವು ನೋಡಿದರೆ BRG3 ತಳಿ. ಇದು ನಮ್ಮ ಕೃಷಿ ವಿಶ್ವವಿದ್ಯಾನಿಲಯದಿಂದ ಬಿಡುಗಡೆಯಾಗಿರುವ ಒಂದು ಉತ್ತಮವಾದ ತೊಗರಿ ತಳಿ ಅಂತಲೇ ಹೇಳ್ಬೋದು. ಯಾಕೆಂದರೆ ಈ ತಳಿ ಏನಿದೆ ನಮಗೆ 160ರಿಂದ 170 ದಿನಗಳಿಗೆ ಕಟಾವಿಗೆ ಬಂದು ಒಂದು ಎಕರೆಗೆ 6ರಿಂದ 6.5 ಕ್ವಿಂಟಲಷ್ಟು ಇಳುವರಿಯನ್ನು ಪಡಿಬಹುದು. ಜೊತೆಗೆ ಇದು ತರಕಾರಿಯಾಗಿ ಮತ್ತು ಕಾಳು ಅಥವಾ ಬೀಜವನ್ನು ನಾವು ಬೇಳೆ ಮಾಡಿ ಬಳಸೋದಕ್ಕೂ ತುಂಬ ಸೂಕ್ತವಾದ ತಳಿ. ಇದರ ಮತ್ತೊಂದು ವಿಶೇಷತೆ ಅಂತ ಹೇಳಿದರೆ ಈ ತಳಿ ಈ ತೊಗರಿಗೆ ಬರುವಂತಹ ಅತಿ ಹೆಚ್ಚು ಹಾನಿ ಮಾಡುವಂತಹ 2 ಪ್ರಮುಖ ರೋಗಗಳು ಅಂದರೆ ಬಂಜೆ ರೋಗ ಮತ್ತು ಸೊರಗು ರೋಗ ಅಥವಾ ನೆಟ್ಟೆ ರೋಗ ಅಂತ ಏನು ಹೇಳ್ತೀವೋ ಈ 2 ರೋಗಕ್ಕೂ ನಿರೋಧಕತೆ ಹೊಂದಿರೋದ್ರಿಂದ ಇದನ್ನು ನಾವು ಈ ರೋಗ ಹೆಚ್ಚಾಗಿ ಬರುವಂತಹ ಪ್ರದೇಶದಲ್ಲೂ ಸಹ ತುಂಬ ಕಡಿಮೆ ಇಳುವರಿಯಲ್ಲಿ ವ್ಯತ್ಯಾಸ ನೋಡೋ ಹಾಗೆ ಬೆಳಿಬೋದಾಗಿದೆ. ಸೊ ಇದು ರೋಗ ನಿರೋಧಕ ತಳಿ. ಅದರ ಜೊತೆಗೆ ಇದನ್ನು ನಾವು ಹಸಿಕಾಯಿ ಮತ್ತು ಬೇಳೆ ಎರಡಕ್ಕೂ ಬಳಸೋದ್ರಿಂದ ಅತಿ ಹೆಚ್ಚು ಇಳುವರಿ ಇದೆ ಹಾಗೂ ರೋಗ ನಿರೋಧಕತೆ ಇರೋದ್ರಿಂದ ಇದನ್ನು ನಾವು ಎಲ್ಲ ಪ್ರದೇಶಗಳನ್ನು ಬೆಳಿಬಹುದು. ಮುಂದೆ ನಾವು ನೋಡಿದರೆ ಮತ್ತೊಂದು ಪ್ರಮುಖ ತಳಿ ಅಂತ ಹೇಳಿದರೆ BRG4. ಇದರ ಅವಧಿ ಸ್ವಲ್ಪ ಕಡಿಮೆ, ಅಂದರೆ 140ರಿಂದ 145 ದಿನಕ್ಕೆ ಈ ತಳಿ ಕಟಾವಿಗೆ ಬರೋದ್ರಿಂದ ನಾವು ಈ ತಳಿಯನ್ನು ಸ್ವಲ್ಪ ಮುಂಗಾರಿನಲ್ಲಿ ವ್ಯತ್ಯಾಸ ಆಗಿ ಮಳೆ ಬರೋದು ತಡವಾದಾಗ
ನಾವು ಈ ತಳಿನ ಬಳಸ್ಬೋದು. ಅಂದರೆ ಜೂನ್ ಜುಲೈ ತಿಂಗಳಲ್ಲಿ ಇದನ್ನು ಬಿತ್ತನೆಗೆ ಬಳಸೋದ್ರಿಂದ ನಾವು ತಡವಾದರೂ ಸಹ ಒಂದು ಉತ್ತಮ ಇಳುವರಿ, ಅಂದರೆ ಎಕರೆಗೆ 6 ಕ್ವಿಂಟಲಷ್ಟು ಕಾಳಿನ ಇಳುವರಿಯನ್ನು ಪಡಿಬಹುದಾಗಿದೆ. ಸೊ ಹೀಗೆ ಈ ತಳಿ ನಾವು ಹೆಚ್ಚಾಗಿ ಪರ್ಯಾಯ ಬೆಳೆಯಾಗಿ ಬಳಸ್ಬೋದು. ಅಂದರೆ ಈಗ ನಾವು ಬಿತ್ತನೆ ಸಮಯ ಮೀರಿದಾಗ ಬೇರೆ ಬೆಳೆ ಹಾಕೋದು ಕಷ್ಟ ಅನ್ನಿಸ್ದಾಗಲೂ ಸಹ ಈ ಬೆಳೆಯನ್ನು ನಾವು BRG4 ತಳಿ ಬಳಸ್ಕೊಂಡು ತೊಗರಿಯನ್ನು ಬೆಳೆಯಬಹುದಾಗಿದೆ. ನಂತರ ಇನ್ನೊಂದು ಪ್ರಮುಖ ತಳಿ ಅಂತ ಹೇಳಿದರೆ BRG5. ಈ ತಳಿ ಏನಿದೆ 160ರಿಂದ 170 ದಿನಕ್ಕೆ ಕಟಾವಿಗೆ ಬರುತ್ತೆ ಮತ್ತು ಅತ್ಯಧಿಕ ಇಳುವರಿ ಇದರಲ್ಲಿ ಇರೋದನ್ನು ನಾವು ನೋಡ್ಬೋದು. ಅಂದರೆ 6ರಿಂದ 6.5 ಕ್ವಿಂಟಲ್ ಕಾಳನ್ನು ಪ್ರತಿ ಎಕರೆಗೆ ನಾವು ಪಡೆಯಬಹುದಾಗಿದೆ. ಈ ತಳಿ ಏನಿದೆ ಇದು ಸೊರಗು ರೋಗಕ್ಕೆ ನಿರೋಧಕತೆ ಹೊಂದಿದೆ ಮತ್ತು ಅತಿ ಹೆಚ್ಚು ಇಳುವರಿ ಇರೋದು, ಜೊತೆಗೆ ಮೇ ಜೂನ್ ತಿಂಗಳಲ್ಲಿ ಬಿತ್ತನೆಗೆ ಸೂಕ್ತವಾಗಿದೆ. ಸೊ ಹೀಗೆ ನಾವು ಕೃಷಿ ವಿಶ್ವವಿದ್ಯಾನಿಲಯದಿಂದ ಅಭಿವೃದ್ಧಿಪಡಿಸಿದ ಈ ತಳಿಗಳು ತಮ್ಮ ಅನುಕೂಲಕ್ಕೆ ತಕ್ಕನಾಗೆ ಅಥವಾ ನಾವು ಯಾವ ಪ್ರದೇಶದಲ್ಲಿ ಬೆಳೀತಾ ಇದ್ದೀವಿ, ಯಾವ ಉದ್ದೇಶಕ್ಕೆ ಬೆಳೆಸ್ತಾ ಇದ್ದೀವಿ, ಅಂದರೆ ತರಕಾರಿಯಾಗಿಯೋ ಅಥವಾ ಬೇಳೆ ತಯಾರು ಮಾಡೋಕ್ಕಾಗಿಯೋ ಅಥವಾ ರೋಗ ಇರುವಂಥ ಪ್ರದೇಶದಲ್ಲಿ ಬೆಳೀತಾ ಇದ್ದೀವೋ ಅಂತ ನೋಡಿಬಿಟ್ಟು ತಳಿ ಆಯ್ಕೆ ಮಾಡಿ, ಉತ್ತಮ ತಳಿ ಆಯ್ಕೆ ಮಾಡಿ ಉತ್ತಮ ಬೇಸಾಯ ಕ್ರಮವನ್ನು ನಾವು ಪಾಲಿಸಿದಾಗ ಖಂಡಿತವಾಗಿಯೂ ರೈತರು ಹೆಚ್ಚು ಇಳುವರಿ ಮತ್ತು ಲಾಭವನ್ನು ಈ ತೊಗರಿ ಬೆಳೆಯಿಂದ ಪಡೆಯಬಹುದಾಗಿದೆ. ಧನ್ಯವಾದಗಳು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.